ಮುಧೋಳ ನಗರದಲ್ಲಿ ನಡೆಯುತ್ತಿದ್ದ ರೈತರ ಪ್ರತಿಭಟನೆ ಈಗ ವಿಕೋಪಕ್ಕೆ ಹೋಗಿರುವಂತದ್ದು. ಇದರಿಂದ ಏನು ಸುಮಾರು 30ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳಿಗೆ ಏನು ಬೆಂಕಿಯನ್ನು ಹಚ್ಚುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಯಾಕಂದ್ರೆ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ನಡೆಯುತ್ತಿದ್ದ ಪ್ರತಿಭಟನೆ ಎಲ್ಲೋ ಒಂದು ಕಡೆ ರೈತರು ತಾಳ್ಮೆ ಕಳೆದುಕೊಂಡ ಪರಿಣಾಮವಾಗಿ ಸಂಪೂರ್ಣವಾಗಿ ಅದು ತೀವ್ರ ಸ್ವರೂಪದ ವಿಕೋಪಕ್ಕೆ ಸಿಲುಕಿ ಏನು ಟ್ರ್ಯಾಕ್ಟರ್ಗಳು ಬೆಂಕಿಗೆ ಆಹುತಿ ಆಗುವಂತಹ ಒಂದು ಪರಿಸ್ಥಿತಿಗೆ ಬಂದಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಬಂದಿದ್ದಾರೆ. ಬೆಂಕಿ ನಂದಿಸುವಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವು ತೋರಿಸ್ತಾ ಇದೀವಿ. ಯಾಕಂತಂದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏನೋ 40ರಿಂದ 50 ಟ್ರ್ಯಾಕ್ಟರ್ಗಳು ಕೂಡ ಇಲ್ಲಿ ಅವಕ್ಕೆ ಬೆಂಕಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಬಹುತೇಕವಾಗಿ ಕೆಲವೊಂದಿಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸುಟ್ಟು ಹೋಗಿರುವಂತದ್ದು, ಕೆಲವೊಂದಿಷ್ಟು ಮೇಲ್ಭಾಗದಲ್ಲಿ ಏನು ಬೆಂಕಿ ತಗುಲಿರುವಂತದ್ದು. ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಭಾರಿ ಪ್ರಮಾಣದ ನಷ್ಟವನ್ನ ರೈತರು ಅನುಭವಿಸುವಂತಹ ಸ್ಥಿತಿಗತಿ ಬಂದೊದಗಿದೆ. ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಿ ಎಷ್ಟು ಮಟ್ಟಿಗೆ ಸುಟ್ಟು ಕರಕಲಾಗಿದೆ ಅಂತ ಅನ್ನೋದು ದೃಶ್ಯವನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದೀವಿ. ಅಷ್ಟರ ಮಟ್ಟಿಗೆ ಎಲ್ಲರಿಗೂ ಕೂಡ ಏನೋ ತೊಂದರೆ ಆಗ್ತಾ ಇದೆ. ಅದ್ರ ಜೊತೆಗೆ ರೈತರನ್ನ ಮಾತನಾಡ್ಸೋಣ. ಇಲ್ಲಿ ಇದ್ದಾರೆ ಸುಮಾರು ಜನ. ಸರ್, ಈಗ ಎಷ್ಟು ಟ್ರ್ಯಾಕ್ಟರ್ಗಳಿಗೆ ಇದು ಎಲ್ಲ ಹಾನಿ ಆಗೈತಿ? ಈ ತರ 300-400 ಟ್ರ್ಯಾಕ್ಟರ್ ಹಾನಿ ಆಗೈತಿ ಸರ್. ಅಡ್ಡೆದಾಗ ಎಷ್ಟು ಎಲ್ಲ ಸರ್ ಟ್ರ್ಯಾಕ್ಟರ್ ಸೈಕಲ್ ಮುಟ್ರ ಎಲ್ಲ ಸುಟ್ಟಾರಿ. ರೈತರಿಗೆ ಭಾಳ ಹಾನಿ ಆಗಿದೆ ಸರ್. ಈ ತರ ಆದ್ರೆ ಹೆಂಗ ರೈತರಿಗೆ ಅನುಕೂಲ ಆಗಲಿ ಅಂತ ನಡೆಯುತ್ತಿದ್ದ ಪ್ರತಿಭಟನೆ ಈ ತರ ಒಂದು ಪರಿಸ್ಥಿತಿ ಆದ್ರೆ ಹೆಂಗಂತ ಏನು ಕಣ್ಣ ಮುಚ್ಚಲಿ ಆಟ ನಡೆಯತ್ತೆ ಸರ್. ಸರ್ಕಾರ ಕಣ್ ತೆರಿಬೇಕ್ರಿ, ಸೆಂಟ್ರಲ್ ಗೌರ್ಮೆಂಟ್ ಕಣ್ ತೆರಿಬೇಕ್ರಿ, ಒಂದು ರೈತರಿಗೆ ಸರಿಯಾದ ಪರಿಹಾರ ಕಂಡು ಕೊಡಬೇಕ್ರಿ ಸರ್. ಮತ್ತು ರೈತರ ಮಾಡುವಂಥ ಬೆಳೆಗಳ ಧಾರಣೆ ಎಲ್ಲ ಹೆಚ್ಚಾಗಿದೆ ಸರ್. ನಾವು ಕೊಂಡು ತರುವಂಥದ್ದೆಲ್ಲ ಕಾಳು ರೀ, ಕಬ್ಬಿನ ಬೀಜ 4,000 ಟನ್ ತರ್ತೀವಿ ಸರ್. ಇವರು ಸರ್ಕಾರ ರೀ ಮತ್ತು ರೈತರ ಫ್ಯಾಕ್ಟ್ರಿ ಮಾಲಕರ ಕೂಡಿ ಸಂಧಾನ ಮಾಡ್ಕೊಂಡ್ರೆ ಒಂದು ಯಶಸ್ವಿ ಆಗ್ಬೋದು ಸರ್. ರೈತರಿಗೆ ಒಂದು ಒಳ್ಳೆ ಆಕೈತಿ ಕರೆ. ಈ ರೀತಿ ದಣಿಗೆ ರೈತರಿಗೂ ನುಕ್ಸಾನ ಆಗುತ್ತೆ ಸರ್. ಮತ್ತೆ ಯಾರು ನುಕ್ಸಾನ ಆಗಲ್ಲ ಸರ್. ಈ ಆಜುಬಾಜು ಹಳ್ಳಿಯವರು ಎಲ್ಲರೂ ಕಬ್ಬು ತಂದಿದ್ದಾರೆ ಸರ್? ಓಕೆ ಸರ್, ಎಲ್ಲ ರೀ ಭಾಳ ದಿನ ಆತ್ರಿ. 1973 ಅಂದ್ರೆ ಫ್ಯಾಕ್ಟ್ರಿ ಹಣ್ಣು ಹಾಕಿ ಸರ್ ರೈತರಿಗೆ ಎಲ್ಲ ರೀ. ಮತ್ತು ರೈತರನ್ನ ಫ್ಯಾಕ್ಟ್ರಿ ನಂಬೇಸಿ ಸರ್. ರೈತರು ಒಂದು ವಿಶ್ವಾಸ ಇಟ್ಟು ತಂದಿರ ಸರ್. ಈ ರೀತಿ ಈ ಗೋದಾವರಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಒಂದು ಒಳ್ಳೆ ಹೆಸರಿರುತ್ತೆ. ಯಾಕಂದ್ರೆ ತುಂಬಾನೇ ಹಳೆಯದು, ಸುಮಾರು ವರ್ಷಗಳಿಂದ ಅಂದ್ರೆ ಜಿಲ್ಲೆಯಲ್ಲಿ ಇರುವಂತ ಮೊದಲನೇ ಕಾರ್ಖಾನೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ರೇಟ್ ಕೊಡ್ತಿತ್ತು ಅಂತಾನೆ ಹೇಳ್ತಾ ಇದ್ದಾರೆ. ಅದನ್ನ ನಂಬಿ ಸಾಕಷ್ಟು ಜನ ನೀವು ರೈತರಿಗೆ ಕಬ್ಬಿ ಕಳಿಸ್ತಾ ಇದ್ರಿ. ಈಗೆಲ್ಲ ಇಷ್ಟೆಲ್ಲ ಮಾಡಿ ಕಳಿಸಿರಿ, ಇದೆಲ್ಲಾನು ಸುಟ್ಟು ಬೂದಿ ಆಗುವಂತ ಸ್ಥಿತಿ ಬಂತಲ್ಲ, ಇದು ರೈತರು ಹೆಂಗಂತ? ರೈತರಿಗೆ ಏನು ಸರ್ ಇದು ಏನು ತಿಳಿಯವತ್ತು ಸರ್. ಯಾರು ಈ ಸದ್ಯ ಇದು ಉಗಾರ್ ಫಸ್ಟ್ ಸರ್, ಈ ಸೆಕೆಂಡ್ ಕಾರ್ಖಾನೆ ಉತ್ತರ ಕರ್ನಾಟಕ ಸರ್. ಆದ್ರೆ ಈ ರೀತಿ ಆಕೈತೆ ಅಂತ ರೈತರು ನಾವು ಏನು ಕನಸು ಕಾಣಲಿಲ್ಲ ಸರ್. ಏನು ಮಾಡಕ್ ಬರಲ್ಲ ಸರ್. ಅದ್ರ ಜೊತೆಗೆ ಇನ್ನೊಬ್ಬರು ರೈತರು ಅವ್ರು ಮಾತಾಡ್ತಾರೆ. ಏನು ಹೇಳ್ತೀರಿ ಸರ್? ನಮಸ್ತೆ. ನಾವು ಗುರ್ಲಾಪುರ ವೇದಿಕೆಯಲ್ಲಿಯೂ ಸಹಿತ ನಾವೇ ಹೋರಾಟ ಮಾಡಿದ್ವಿ. ಅದು ವೇದಿಕೆ ಒಳಗೆ ನಿಂತಿದ್ವಿ. ಅದು ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ. ಅದು ಇಲ್ಲಿ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ, ಈ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ತೀವ್ರ ವಿಕೋಪಕ್ಕೆ ಹೋಗೈತಿ. ಕ್ರಾಂತಿಯುತ ಪ್ರತಿಭಟನೆ ಆಗೈತಿ. ಇಡೀ ನಮ್ಮ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬ್ರವರೇ ಬಂದು ಆ ಪ್ರತಿಯನ್ನ 10ನೇ ದಿನದ ಹೋರಾಟದಲ್ಲಿ ಕೊಟ್ಟಿದ್ರು. ಇಡೀ ರಾಜ್ಯಕ್ಕೆ ಸಂಬಂಧಿಸಿದ್ದು. ಆ ಒಂದು ಪ್ರತಿಯಲ್ಲಿ ಏನಿತ್ತಪ್ಪ ಅಂತಂದ್ರೆ ರಿಕವರಿ ಮೇಲೆ ನಾವು ಒಂದು ಅಮೌಂಟ್ ಅನ್ನ ಕೊಡ್ತೀವಿ ತಂದಿದ್ರು ಅವರು. ಹೌದಾ? ಅದೇ ರೀತಿಯಾಗಿ ಎಲ್ಲಾ ರಾಜ್ಯಗಳಿಗೆ ಸಂಬಂಧಿಸಿದ್ದು. ಈ ಬಾಗಲಕೋಟೆಯಲ್ಲಿ ಬರ್ತಕ್ಕಂತಹ ಮುಧೋಳ ರಾಜ್ಯ ರೈತ ಸಂಘಿನ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ರಿಕವರಿ ಮೇಲೆ ನಮಗೆ ಕಡಿಮೆ ಬರ್ತೈತೆ ಅಂತೇಳಿ ಆ ಒಂದು ಕಾರಣ ಇಟ್ಕೊಂಡು ಅವರು ಈ ಒಂದು ಬೆಂಕಿ ಹಚ್ಚುವ ಉದ್ಯೋಗವನ್ನ ಮಾಡ್ಯಾರ. ಇದು ಅವ್ರು ಏನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಇಡೀ ಒಂದು ಸರ್ಕಾರಕ್ಕೆ ಹೋಗ್ಬೇಕಿತ್ತು, ವಿಧಾನಸೌಧಕ್ಕ ಬಿಟ್ರೆ ಫ್ಯಾಕ್ಟ್ರಿಗೆ ಹೋಗ್ಬೇಕಾಗಿತ್ತು. ಇಂತ ಅಮಾಯಕ ರೈತರ ಮೇಲೆ ಮಾಡಬಾರ್ದಿತ್ತು. ಒಣ್ಣೆದು ನೀವು ಎಲ್ಲ ವಿಡಿಯೋಗಳಲ್ಲಿ ನೋಡತ್ತೀರಿ. ಟ್ರ್ಯಾಕ್ಟರ್ 10ರಿಂದ ಅದೇ ಹೇಳತ್ತೆ 10ರಿಂದ 20 ಲಕ್ಷ ಟ್ರ್ಯಾಕ್ಟರ್ ಹೋಗೈತ್ರಿ ಸರ್. ಅದೇ ರೈತರದಲ್ಲಿರ್ತಕ್ಕಂಥ ಕಬ್ಬು ತಗೊಂಡ್ಬಂದಾರ. ಆಳುಗಳು ಕಬ್ಬು ಕಿಡಿತಾವ್ರಲ್ಲ ಸರ್, ತೊಡ್ಡಿ ಬಿಲ್ದವ್ರ, ಅವ್ರದ್ದು ಸಹಿತ ನುಕ್ಸಾನ್ ಸರ್. ಇನ್ನೊಂದ್ ಏನಪ್ಪಾ ಅಂತಂದ್ರೆ ಸಾಲ ಸೂಲ ಮಾಡಿ ಬಡ್ಡಿ ಗಂಟ್ಲೆ ಸರ್ ನಾವು ಕಬ್ಬು ಕಿಡಿಯುವಂತ ವ್ಯಕ್ತಿಗಳು ಇಲ್ಲೆಲ್ಲ ಬಂದವ್ರು ಕಬ್ಬು ಕಿಡಿಯವ್ರ. ನಾವು ಒಬ್ಬೊಬ್ಬರ 1 ಲಕ್ಷ, 1.5 ಲಕ್ಷ, 2 ಲಕ್ಷ ತಕ ಅಡ್ವಾನ್ಸ್ ತಗೊಂಡಿದ್ರಿ. ಇದು ನಮಗೂ ಸಹಿತ ನುಕ್ಸಾನ. ಅದೇ ರೀತಿಯಾಗಿ ಕಬ್ಬು ಕಳಿಸ್ಲಿಲ್ಲಪ್ಪ ಅಂತಂದ್ರೆ ಚಿಲ್ಲರ್ ಪೀಕ್ ಮಾಡುವಂತ ರೈತರು ಸಹಿತ ಅದಾರ. 20 ಗುಂಟೆ 30 ಗುಂಟೆ ಒಳಗ ಅದನ್ನ ಇಟ್ಕೊಂಡು ಅದೇ ಜೀವನಕ್ಕೆ ಮಾರ್ಗವನ್ನ ಇಟ್ಕೊಂಡಿರ್ತಾರೆ. ಇನ್ನೊಂದು ಸ್ವಲ್ಪ ದಿನ ಹೋಗ್ತಾರೆ ಪಾಪ ಅವ್ರಿಗೆ ಲಗಾನಿ ಖರ್ಚಾಗಿರ್ಬೋದು, ಎಲ್ಲ ಒಣಗಿ ಹೋಗತ್ತೆ. ಹೌದಾ ಸರ್? ನಮ್ಮ ಸೈಡ್ ಏನದಾವ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಗ್ಯಾಂಗ್ಗಳದಾವ. ಒಂದು ಕುಲುಗುಡು, ಕೌಜಲಿಗಿ ಆ ಸೈಡ್ ಏನಪ್ಪಾ ಅಂತಂದ್ರೆ ಗ್ಯಾಂಗ್ಗಳಿಲ್ಲ. ಅಲ್ಲಿ ರೈತರಿಗೆ ಹೊಡೆತಕ್ಕೈತಿ. ಒಂದು ಟನ್ನಿಗೆ 200ರಿಂದ 300 ರೂಪಾಯಿ ಏನಕ್ಕಂತಂದ್ರೆ ಅವ್ರು ಎಟ್ರ ಬಿಲ್ ಕೊಡ್ತಾರ. ಇದು ಎಲ್ಲರಿಗೂ ನೇರವಾಗಿ ಇದು ರೈತರಿಗೆ ಹೊಡೆತ. ಬಡ್ಡಿ ಹಂಗ ತೆಗಿಸಿ ಸಾಲ ಸೂಲ ಮಾಡಿ ಗ್ಯಾಂಗ್ನವ್ರಿಗೆ ಅಡ್ವಾನ್ಸ್ ಕೊಟ್ಟ ಎಲ್ಲಾ ರೈತರದ ನುಕ್ಸಾನ ಇದೆ. ಇದು ಅವರು ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಿತ್ತು. ಬಿಟ್ರೆ ಫ್ಯಾಕ್ಟ್ರಿ ಮಾಲಕರಿಗೆ ಗೊತ್ತು. ಅಮಾಯಕ ರೈತರ ಮೇಲೆ ಏನು ಇವರು ದಬ್ಬಾಳಿಕೆ ಮಾಡಿದಾರಲ್ಲ, ಇಲ್ಲಿ ನಿಮ್ ಕಣ್ಣು ಮುಂದೆ ಕಾಣತೈತಿ. ಇದು ಸುಟ್ಟು ಹೆಂಗ್ ಹೋಗೈತೆ ಅನ್ನೋದು ನೀವು ನೋಡಾಕತ್ತೀರಿ. ಪ್ರತಿಯೊಂದು 1 ರೂಪಾಯಿಗೆ ಸಹಿತ ವಿಚಾರ ಮಾಡ್ತಾರ. ಸರ್ಕಾರದವರು ಎಲ್ಲಾ ಜಿಲ್ಲೆಗಳಿಗೂ ಹೇಳ್ಯಾರ. ಬಟ್ ಈ ಒಂದು ಮುಧೋಳದ ರೈತ ಸಂಘಿನವರು ಯಾಕೆ ಈ ರೀತಿ ಮಾಡಿದ್ರು ಅಂತ ತಿಳಿತಾ ಇಲ್ಲ. ಸನ್ಮಾನ್ಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ
ಸಾರಿ ಶಶಿಕಾಂತ್ ಗುರೂಜಿಗಳು ಸಹಿತ ನಮಗೆಲ್ಲ ಮಾರ್ಗದರ್ಶಕರು. ಉಗಾರ ಫ್ಯಾಕ್ಟ್ರಿಗೆ ಹೇಳ್ರಿ ಅವ್ರು ಸ್ವಚ್ಛ 3250 ಕೊಡ್ತೀನಂತಂದ್ರ ನೀವು ಬಂದ್ ಮಾಡ್ರಿ, 3300 ಬೇಕು ಹೌದಾ, ರಿಕವರಿ ಮೇಲೆ ಕೊಡ್ತೇಳಿ ಫ್ಯಾಕ್ಟ್ರಿ ಅವರ ಈಗ ರೈತರಿಗೆ ನುಕ್ಸಾನ್ ಇದೀಗ ಹೌದಲ್ವಾ. ಅದೇ ರೀತಿಯಾಗಿ ಸರ್ಕಾರಕ್ಕೆ ಇದು ಫ್ಯಾಕ್ಟ್ರಿ ಮಾಲಕರು ಈ ರೈತರಿಗೆ ಏನಾಗೈತಿಲ್ಲ ಪ್ರತಿಯೊಂದು ರೂಪಾಯಿಯನ್ನ ಅವರು ರೈತರಿಗೆ ಕೊಡ್ಬೇಕು ಹೌದಾ. ಅದೇ ರೀತಿಯಾಗಿ ಇಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಬ್ಬರು ಟ್ರ್ಯಾಕ್ಟರ್ ಆಗಲಿ, ಈ ಶಿಲ್ಲಿಂಗ್ ಆಗಲಿ, ಟ್ರ್ಯಾಕ್ಟರ್ ಡೇಬಿಗಳಾಗ್ಲಿ ಸಂಪೂರ್ಣವಾಗಿ ಕೇವಲ ಟ್ರ್ಯಾಕ್ಟರ್ ಊಟ ಆ ಸೈಡ್ ಏನಪ್ಪಾ ಅಂತಾರ ಪಡಪಾಟಿಗಳು ಸಹಿತ ಸುಟ್ಟಾವ್ರಿ ಸರ್. ಅಲ್ಲ ಈಗ ಇದು ಕಂಟಿನ್ಯೂ ಪ್ರೊಟೆಸ್ಟ್ ಮಾಡಾಕತ್ತಿದ್ರು, ಇದನ್ನ ಸೀರಿಯಸ್ ಆಗಿ ಇನ್ನೂ ಸ್ವಲ್ಪ ಹೆಚ್ಚಿನ ಸೀರಿಯಸ್ ಆಗಿ ತಗೊಂಡು ಈ ಉಸ್ತುವಾರಿ ಸಚಿವರಾಗಿರ್ಬೋದು ಏನು ಅಧಿಕಾರಿಗಳು ಸರಿಯಾಗಿ ಇದನ್ನ ಕೆಲಸ ಮಾಡಬೇಕಾಗಿತ್ತಲ್ಲ ಸರ್. ಇನ್ನೊಮ್ಮೆ ನಮ್ ಪ್ರಶ್ನೆ ಗೊತ್ತಾಗಲಿಲ್ಲ. ಇಷ್ಟು ಕಂಟಿನ್ಯೂಸ್ ಪ್ರೊಟೆಸ್ಟ್ ನಡೆದ್ರು ಕೂಡ ಎಲ್ಲ ಒಂದ್ ಕಡೆ ಉಸ್ತುವಾರಿ ಸಚಿವರಾಗಿರ್ಬೋದು ಅದ್ರ ಜೊತೆಗೆ ಅಧಿಕಾರಿಗಳು ಇದನ್ನ ಇನ್ನಷ್ಟು ಸೀರಿಯಸ್ ಆಗಿ ತಗೊಂಡು ಆದಷ್ಟು ಬೇಗ ಮುಗಿಸುವಂತ ಕೆಲಸ ಸರ್. ಇನ್ನೊಂದು ಬೆಳಗಾವಿ ಜಿಲ್ಲೆಗೆ ಸಕ್ಕರೆ ಸಚಿವರು ಏನ್ ಮಾಡಿದ್ರು, ಆ ಒಂದು ಜಿಲ್ಲೆಗೆ ರಿಕವರಿ ಬಹಳ ಜಾಸ್ತಿ ಬರ್ತದೆ ಸರ್. ಕೃಷ್ಣಾ ನದಿ ಆ ಕಡೆ ಹೆಚ್ಚೈತಿದ್ರಿಂದ ಅಲ್ಲೇ ರಿಕವರಿ ಜಾಸ್ತಿ ಬರ್ತೈತಿ. ನಮ್ ಬಾಗಲಕೋಟೆ ಜಿಲ್ಲೆಗೆ ರಿಕವರಿ ಕಡಿಮೆ ಬರೋದ್ರಿಂದ ಇಲ್ಲಿಯ ರೈತರು ಈ ರೀತಿಯ ಮಾಡಿದ್ರು. ಅವರು ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರು ಎಲ್ಲಾ ಸಂಪೂರ್ಣವಾಗಿ ರಾಜ್ಯಕ್ಕೆ ಒಂದೇ ತರಹದ ಒಂದು ಬಿಲ್ ಅನ್ನ ಮಾಡಬೇಕಿತ್ತು. ಏನೋ ಒಂದು ಕಾರಣ ಇಟ್ಕೊಂಡು ಆ ಕಡೆ 3300 ಈ ಕಡೆ 3100 ಕೊಡಾಕತ್ತಾರ ಅಂತ ಹೇಳಿ ಇವ್ರು ಒಂದು ತಲೆಯೊಳಗೆ ಇಟ್ಕೊಂಡ ಈ ರೀತಿ ಮಾಡ್ಯಾರ ಹೌದಲ್ವಾ ಸಾಹೇಬ್ರ. 3300 ಅವ್ರ ಅಂತ ಹೇಳಿದ್ರು. ಇಡೀ ಗುರ್ಲಾಪುರ ವೇದಿಕೆ ಇಡೀ ಜಗತ್ತಿನೊಳಗೆ ಮಾದರಿ ಆಗೈತಿ. ಅಲ್ಲಿ ದೆಹಲಿ ಪಂಜಾಬ್ ಒಳಗೆ ಮಾದರಿ ಆಗಿರ್ತಕ್ಕಂಥ ಹೋರಾಟ ಗುರ್ಲಾಪುರ ಒಳಗೆ ನಿಂತಿತ್ತು. ಅದೇ ಒಂದು ವೇದಿಕೆ ಒಳಗೆ ಎಲ್ಲಾ ಜಿಲ್ಲೆದವರು ಸಹಿತ ಬಂದಾರ. ಕೊಡಗುದವ್ರು ಬಂದಾರು, ಶಿವಮೊಗ್ಗದವ್ರು ಬಂದಾರ ಸಾಹೇಬ್ರ, ರಾಯಚೂರು, ಚಿತ್ರದುರ್ಗ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಕೊಪ್ಪಳ ಪ್ರತಿಯೊಬ್ರು ಬಂದಾರ ಸರ. ಆದ್ರೆ ಏನಪ್ಪಾ ಅಂತಂದ್ರೆ ಅಲ್ಲಿ 3300 ಹೂ ಒಂದು ಹೋಗ್ಯಾರ. ಆದ್ರೆ ಈ ರೀತಿಯಾಗಿ 3300 ಹೂ ಒಂದು ಹೋಗ್ಯಾರ. ಆದ್ರೆ ಈ ರೀತಿಯಾಗಿ ಇಲ್ಲಿ ಬಂದು ಈ ನಿಮಿತ್ತ ಕ್ರಾಂತಿಕಾರಿ ರೂಪವನ್ನು ಪಡ್ಕೋತ ಹೇಳಿ ಇಲ್ಲಿ ರೈತರಿಗೆ ಗೊತ್ತಿದ್ರಕಿಲ್ಲ ಸರ್. ಇದ್ರ ಜೊತೆ ಇನ್ನೊಬ್ರು ಹಿರಿಯ ರೈತರು ಇದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಏನ್ ಹೇಳ್ತೀರಿ, ಈ ತರ ಒಂದು ಪರಿಸ್ಥಿತಿ ಆಯ್ತಲ್ಲ ಸರ್? ಇದಕ್ಕೆಲ್ಲ ನೇರ ಹೊಣೆಗಾರ ಸರ್ಕಾರ ರೀ. ಆ ಕಡೆ ಒಂದು ಈ ಕಡೆ ಒಂದು ಮಾಡಿ ಕೇಸಿಂದ ರೈತರನ್ನ ದಿವಾಳಿ ಮಾಡಿದವ್ರು ಸರ್ಕಾರ ರೀ. ಸರ್ಕಾರದ ಹೊರತು ಯಾರ್ದೂ ಇಲ್ರಿ ಇದ್ರ ಕೈವಾಡ. ಇದಕ್ಕೆಲ್ಲ ಏನೋ ನುಕ್ಸಾನ್ ಆದ್ರೂ ಸರ್ಕಾರ ಕೊಡ್ಬೇಕ್ರಿ. ಇವ್ರಿ ಸರ್ಕಾರದವ್ರು ಇಷ್ಟೆಲ್ಲ ರೈತರಿಗೆ ಬೆಂಕಿ ಹಚ್ಚಿದವ್ರ ಇಲ್ಲೊಂದ ಮಾಡಿ ಕೇಸಿಂದ ಈ ನಮೂನಿ ಮಾಡಿರು. ಮಾತ್ರ ಈ ರೈತರು ಬಂದ ಫ್ಯಾಕ್ಟ್ರಿ ಮಾಲಕರಿಗೆ ಹೇಳ್ಬೇಕು, ಇಲ್ಲ ನೀವು ಚಾಲೂ ಮಾಡಬೇಡ್ರಿಪ್ಪ ಅಂತೇಳಿ ಎಲ್ಲ ಕಡೆ ಅನೌನ್ಸ್ ಮಾಡ್ಬೇಕಾಗಿತ್ತು. ನೀವು ಕಬ್ಬು ಕಡಿಬೇಡ್ರಿ, ತರಬೇಡ್ರಿ ಅಂತೇಳಿ. ರೈತರು ಈ ಟೈಪ್ ಮಾಡೋದು ಧರ್ಮ ಅಲ್ರಿ. ಅಲ್ಲ ಈಗ ಅಲ್ಲಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಇದ್ದಾಗ ಸಕ್ಕರೆ ಸಚಿವರೆಲ್ಲ ಹೋದ್ರಾಯ್ತು, ಇಲ್ಲಿನೂ ಕೂಡ ಅವ್ರು ಭೇಟಿ ಕೊಟ್ಟು ಅದನ್ನ ಸರಿ ಮಾಡಿದ್ರೆ ಇಷ್ಟೊಂದು ವಿಕೋಪ ಹೋಗಿರ್ಲಿಲ್ಲ. ಹೋಗಿರ್ಕಿಲ್ರಿ. ಇದೆಲ್ಲ ಒಟ್ಟ ಟೋಟಲಿ ಇದಕ್ಕೆಲ್ಲ ಹೊಣೆಗಾರ ಸರ್ಕಾರ ರೀ. ಸರ್ಕಾರದಿಂದ ಇಷ್ಟೆಲ್ಲ ಆದದ್ರಿ ಇದು. ಮತ್ತೆ ಇವರು ಉಗಾರ ಏನ್ ಕೊಡ್ತಾರೋ ಅದನ್ನ ಇವ್ರು ಫಾಲೋ ಮಾಡ್ತಾರ. ಬಿಟ್ರೆ ಬಾಗಲಕೋಟೆ ಡಿಸ್ಟಿಕ್ ಆ ಡಿಸ್ಟಿಕ್ ಇವ್ರು ಏನ್ ಇದನ್ನ ಕೇಳೋದಿಲ್ರಿ. ಉಗಾರ ಏನ್ ಹೇಳ್ತಾರಲ್ಲ ಅದನ್ನ ಇವ್ರು ಫಾಲೋ ಮಾಡ್ಕೊತ ಬರ್ತಾರ್ರಿ. ಇದ್ರಾಗ ಇವ್ರು ಫ್ಯಾಕ್ಟ್ರಿಯವ್ರ ಜೋಡಿ ಅವ್ರು ಮಾತಾಡ್ಬೇಕಾಗಿತ್ತು. ಮಾತಾಡಿ ಇದನ್ನ ಹರಿಯಾಗಿ ಬರ್ಬೇಕ್ರಿ. ಪೂಜೆ ಇತ್ತು, ಬಂದ್ ವಾರ್ನಿಂಗ್ ಮಾಡ್ಬೇಕಾಗಿತ್ರಿ ಇವ್ರ. ಇಲ್ಲಿ ರೈತರು ಒಂದ್ ಗಾಡಿ ಅಂದ್ರಿ 25 ಲಕ್ಷ ರೂಪಾಯಿ ಬರ್ತೈತ್ರಿ. ಒಂದ್ ಗಾಡಿ 2 ಡ್ಯಾಬಿ 1 ಇಂಜನ್ ತರ್ಬೇಕಾರೆ. ಈಗ ನಮ್ಮಲ್ಲಿ ಒಂದ್ ಗಾಡಿ ಸುಟ್ಟೈತ್ರಿ, ಅವ್ನು ಊರ್ಲ್ ಹಾಕೋಬೇಕ್ರಿ. ಈಗ ಇದು ಯಾವಾಗ ಶುರು ಆಗಿತ್ತು ಸರ್ ಫ್ಯಾಕ್ಟ್ರಿ? ಇವತ್ತು ಶುರು ಇವತ್ತೇ ಸ್ಟಾರ್ಟ್ ಆಗಿತ್ತು. ಇವತ್ತ ಇನ್ನ ಫ್ಯಾಕ್ಟ್ರಿ ಸ್ಟಾರ್ಟ್ ಇಲ್ರಿ. ಗಾಡಿ ತೊಗೊಂಬ ಅಂದದ್ದು ಇವತ್ತರಿ. ಅವ್ರ ಮುಂಜಾನೆ 11 ಗಂಟೆಗೆ ಪೂಜಾಕ್ ಬಂದಿವ್ರಿ. ನಮ್ಮಲ್ಲಿ ಗಾಡಿ ಸುಟ್ಟಾವ್ರಿ, ಅವ್ನು ಊರ್ಲ್ ಹಾಕೋಬೇಕ್ರಿ ಇವತ್ತು ರೈತ. ಸಾಲ ಸೂಲ ಮಾಡ್ಕೇಸಿಂದ ಈ ಟೈಪ್ ಮಾಡಿಟ್ಟಾರಿ ಇವ್ರ ರೈತರು. ಏನ್ರಿ ಇವ್ರ ಇಲ್ಲಿನ ರೈತರ ಒಂದು ಯಾಕಂದ್ರೆ ಮಾತಾಗಿರುವಂತದ್ದು. ಯಾಕಂತಂದ್ರೆ ಇವತ್ತೇನೆ ಕಾರ್ಖಾನೆ ಆರಂಭವಾಗಿತ್ತು, ಅಂದ್ರೆ ಇನ್ನೂ ಕಬ್ಬು ನುರಿಸುವಂತ ಕೆಲಸ ಆಗಿಲ್ಲ. ಕಬ್ಬನ್ನ ತರಲಿಕ್ಕೆ ಮಾತ್ರ ಹಿಡಿದ್ರು, ತಂದು ನಿಲ್ಲಿಸಿದಂತ ಸಂದರ್ಭದಲ್ಲೇ ಈ ರೀತಿ ಘಟನೆ ಆಗಿದೆ. ಸಾಲ ಸೂಲ ಮಾಡಿ ಬಿತ್ತಿ ಬೆಳೆದಿರ್ತಾರೆ. ಅದ್ರ ಜೊತೆಗೆ ಏನು ಟ್ರಾಕ್ಟರ್ ಕೂಡ ಸಾಲ ಸೂಲ ಮಾಡಿ ಟ್ರಾಕ್ಟರ್ ತಂದಿರ್ತಾರೆ. ಅಂತ ಟ್ರಾಕ್ಟರ್ ಸಂಪೂರ್ಣವಾಗಿ ಎಂಜಿನ್ ಸುಟ್ಟು ಕರಕಲಾಗಿದೆ. ಅವ್ರಿಗೂ ಕೂಡ ಎಷ್ಟು ಮಟ್ಟಿಗೆ ನಷ್ಟ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಸರ್ಕಾರವೇ ಹೊಣೆ ಅನ್ನೋ ಮಾತನ್ನ ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.